2023ರಲ್ಲಿ ಕಂಜನ್ ಒಂದು ಪ್ರಾಬಬಲ್ ಲೀಸ್ಟಲ್ಲಿ ಇರ್ತಾನೆ ಅಷ್ಟೇ, ಅಡಿಷನಲ್ ಲೀಸ್ಟಲ್ಲಿ ಇರ್ತಾನೆ. ಸೊ ಮೇನ್ ಲೀಸ್ಟಲ್ಲಿ ಇರೋದಿಲ್ಲ. 2022ರಲ್ಲಿ ರಾಂಪುರ ಕ್ಯಾಂಪಿಂದ ಒನ್ ಆಫ್ ದ ಮೈ ಫೇವ್ರೆಟ್ ಎಲಿಫೆಂಟ್ ಪಾರ್ಥ ಸಾರಥಿ ದಸರಾಗೆ ಬಂದಿರ್ತಾನೆ. 2023ರಲ್ಲಿ ಇನ್ನೇನು ದಸರಾಗೆ ಬರಬೇಕು ಅನ್ನೋಷ್ಟರಲ್ಲಿ ನಮ್ಮ ಪಾರ್ಥ ಸಾರಥಿಗೆ ಮದ ಸ್ಟಾರ್ಟ್ ಆಗುತ್ತೆ. ಆಗ ಪಾರ್ಥ ಸಾರಥಿ ಬದಲಾಗಿ ಮಿಸ್ಟರ್ ಕಂಜನ್ ದಸರಾಗೆ ಬರ್ತಾನೆ. ಹಾಯ್ ನಮಸ್ಕಾರ, ನಾನಂದನ್, ನೀವು ನೋಡ್ತಾ ಇದ್ದೀರಾ ನಾಮ್ದು ಏನಮ್ಮಿಷ್ಟ. ಸ್ನೇಹಿತರೆ, ಕಳೆದ ವಿಡಿಯೋಗಳಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ಅಭಿಮನ್ಯು, ಪ್ರಶಾಂತ, ಧನಂಜಯ, ಮಹೇಂದ್ರ ಹಾಗೆ ಭೀಮನ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೊಬ್ಬನ ಬಗ್ಗೆ ವಿಡಿಯೋ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇವನ ಬಗ್ಗೆ ಹೇಳಬೇಕು ಅಂತಂದರೆ ಮಿಸ್ಟರ್ ಹ್ಯಾಂಡ್ಸಮ್, ಹಾಗೆ ಸ್ವಲ್ಪ ತುಂಟತನ, ಹಾಗೆ ಮಹಾಬಲಶಾಲಿ, ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥವನು ಯಾರು ಅಂತಂದರೆ ಮಿಸ್ಟರ್ ಕಂಜನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಂಜನ್ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮಿಸ್ಟರ್ ಕಂಜನ್ ಅಲಿಯಾಸ್ ಕಂಜನ್ ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಮೂರನೇ ಬಾರಿ ದುಬಾರೆ ಆನೆ ಶಿಬಿರದಿಂದ ಮೈಸೂರಿಗೆ ಬಂದಿದ್ದಾನೆ. ಇವನ ವಯಸ್ಸು 26 ವರ್ಷ, ಇವನ ಎತ್ತರ 2.68 ಮೀಟರ್, ತೂಕ 4840 kg. ಇವನನ್ನು 2014ರಲ್ಲಿ ಈ ಒಂದು ಹಾಸನದ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿ ಅಲ್ಲಿಂದ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಬಂದು ಅಲ್ಲಿ ಇವನಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಅಟ್ ಪ್ರೆಸೆಂಟ್ ಮಿಸ್ಟರ್ ಕಂಜನ್ ಏನಿದಾನೋ ಇವನ ಮಾವುತರು ಬಂದು ವಿಜಯ, ಹಾಗೆ ಕಾವಾಡಿಗ ಬಂದು ಕಿರಣ್. ಇನ್ನು ಅದೇ ರೀತಿಯಾಗಿ ಇವನು ಅನೇಕ ಒಂದು ಆನೆ ಕಾರ್ಯಾಚರಣೆ ಮತ್ತು ಹುಲಿ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾನೆ. ಆ್ಯಂಡ್ ಇವನ ಬಗ್ಗೆ ನಾವು ಮಾತಾಡಲೇಬೇಕು ಅಂತಂದರೆ ಕಂಜನ್ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಆನೆ. ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡಿದ್ದೀರೋ ಅಥವಾ ಮಾಡಿಲ್ವೋ ಗೊತ್ತಿಲ್ಲ. ನಮ್ಮ ಅರ್ಜುನ ನೋಡೋದಕ್ಕೆ ಎಷ್ಟೊಂದು ಲಕ್ಷಣವಾಗಿದ್ನೋ ಅಷ್ಟೇ ಲಕ್ಷಣವಾಗಿ ನಮ್ಮ ಕಂಜನ್ ಕೂಡ ಇದ್ದಾನೆ. ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ದ ಕಂಜನ್, ದಿ ಮೋಸ್ಟ್ ಬ್ಯೂಟಿಫುಲ್ ಎಲಿಫೆಂಟ್ ಅಂತ ಇವನನ್ನು ನಾವು ಕರಿಬೇಕಾಗ್ತದೆ. ಆ್ಯಂಡ್ ತುಂಬ ಜನ ಹೇಳೋದು ಒಂದೇ ಮಾತು ಏನಪ್ಪ ಅಂತಂದರೆ, ಇವನು ಕುಮ್ಕಿ ಕಾರ್ಯಾಚರಣೆ ಅಂತ ಬಂದಾಗ ಒಂದು ಮಟ್ಟಕ್ಕೆ ರೀಚ್ ಆಗುತ್ತಾನೆ ಅಂತ. ಪ್ರೆಸೆಂಟ್ ಇವನ ಏಜ್ 26 ಆಗಿರೋದ್ರಿಂದ ತುಂಬ ಅವಕಾಶಗಳು ಇವನಿಗೆ ಸಿಗಲಿಲ್ಲ. ಆ್ಯಂಡ್ ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ ಕೇಸ್ ಫ್ಯೂಚರ್ಲಿ 100% ಆಗತಕ್ಕಂಥ ಒಂದು ಚಾನ್ಸಸ್ ಇದೆ. ಇನ್ನು ಇವನ ಬಗ್ಗೆ ದಸರಾಗೆ ಬಂದಿದ್ದು ಒಂದು ಮಿರಾಕಲ್ ಅಂತಲೇ ಹೇಳ್ಬೇಕಾಗ್ತದೆ. ಏನಾಗುತ್ತೆ ಅಂತಂದರೆ 2023ರಲ್ಲಿ ಕಂಜನ್ ಒಂದು ಪ್ರಾಬಬಲ್ ಲೀಸ್ಟಲ್ಲಿ ಇರ್ತಾನೆ ಅಷ್ಟೇ, ಅಡಿಷನಲ್ ಲೀಸ್ಟಲ್ಲಿ ಇರ್ತಾನೆ. ಮೇನ್ ಲೀಸ್ಟಲ್ಲಿ ಇರೋದಿಲ್ಲ. 2022ರಲ್ಲಿ ರಾಂಪುರ ಕ್ಯಾಂಪಿಂದ ಒನ್ ಆಫ್ ದ ಮೈ ಫೇವ್ರೆಟ್ ಎಲಿಫೆಂಟ್ ಪಾರ್ಥ ಸಾರಥಿ ದಸರಾಗೆ ಬಂದಿರ್ತಾನೆ. 2023ರಲ್ಲಿ ಇನ್ನೇನು ದಸರಾಗೆ ಬರಬೇಕು ಅನ್ನೋಷ್ಟರಲ್ಲಿ ನಮ್ಮ ಪಾರ್ಥ ಸಾರಥಿಗೆ ಮದ ಸ್ಟಾರ್ಟ್ ಆಗುತ್ತೆ. ಆಗ ಪಾರ್ಥ ಸಾರಥಿ ಬದಲಾಗಿ ಮಿಸ್ಟರ್ ಕಂಜನ್ ದಸರಾಗೆ ಬರ್ತಾನೆ. ಸ್ನೇಹಿತರೆ, ಇವನು ದಸರಾಗೆ ಬಂದಿದ್ದ ತಕ್ಷಣ ಫಸ್ಟು ಟೈಮ್ ತುಂಬ ಹೈಪನ್ನು ಕ್ರಿಯೇಟ್ ಮಾಡ್ತಾನೆ. ಹೇಗೆ ಗೊತ್ತಾ, ತುಂಬ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ಆಕರ್ಷಕವಾಗಿರ್ತಕ್ಕಂಥ ದಂತಗಳು, ತುಂಬ ಅಗಲ ಇರ್ತಕ್ಕಂಥ ಕಿವಿ, ಮತ್ತು ಒಂದು ಏಜ್ಗೆ ತಕ್ಕಷ್ಟು ಒಂದು ಎತ್ತರ, ಹೆವಿ ಬಾಡಿ ಬಿಲ್ಡ್ ಇದ್ದು ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದರೆ ಇವನಿಗೆ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ಆಲ್ಮೋಸ್ಟ್ ಇವನನ್ನು ಜೂನಿಯರ್ ಅರ್ಜುನ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಬದಲಾಗಿದ್ದೆ ಇತಿಹಾಸ.
ಕಳೆದ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ. ಆಲ್ಮೋಸ್ಟ್ ಈ ವರ್ಷ ಕೂಡ ಪಟ್ಟದ ಆನೆ ಆಗತಕ್ಕಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ಸ್ನೇಹಿತರೆ, ಇಲ್ಲ, ನಾನು ಪ್ರಾಪರ್ ಆಗಿ ಹೇಳ್ತಿರೋದೇನು ಅಂತಂದ್ರೆ, ನೀವು ಕಂಜನನ್ನ ಅಬ್ಸರ್ವ್ ಮಾಡಿದಾಗ ದಿ ಮೋಸ್ಟ್ ಬ್ಯೂಟಿಫುಲ್ ಎಲಿಫೆಂಟ್ ಅಂತಾನೆ ಇವನ್ನ ಹೇಳ್ಬೇಕಾಗ್ತದೆ. ಅವನ ಕಿವಿ ಆಗಿರ್ಬೋದು, ಹಣೆಯ ಭಾಗ, ದಂತಗಳು ಅಂತ ನಿಜ ಹೇಳ್ತೀನಿ, ಸೂಪರ್ ಎಲಿಫೆಂಟ್ ಇವನು. ಅಂಡ್ ಕುಮ್ಕಿ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾನೆ. ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಶನ್ ಪ್ರಕಾರ ತುಂಬ ಫ್ಯೂಚರ್ ಇರ್ತಕ್ಕಂಥ ಆನೆ. ಆ್ಯಂಡ್ ಭವಿಷ್ಯದಲ್ಲಿ ಇವನು ಅಷ್ಟೇ ಒಳ್ಳೆ ಹೆಸರನ್ನ ಮಾಡಲಿ, ಆ ದೇವರು ನಮ್ಮ ಕಂಜನ್ಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.